ಏನ್ ಕೃಷ್ಣಣ್ಣ ಎಂಟ್ರತಾಗ ಬಿತ್ತೇನ್ ದರುಮ್ ಡೇಟ್ ಆಗ್ಲೇ ನೀಯ ದರುಮ್ ಡೇಟು? ಯಾವ ದರುಮ್ ಡೇಟು? ಯಾಕಲ್ಲ ದರುಮ್ ಡೇಟ್ ತಿಂದ್ಬಿಟ್ಟು ಯಾವ ದರುಮ್ ಡೇಟು ಅಂತ ಕೇಳ್ತಾ ಇದೀಯಾ? ಮರ್ದಾಗ ಬಿಟ್ಟೇನಿ ಯಾವ ದರುಮ್ ಡೇಟು ಅಂತ ಹೇಳ್ಬಿಟ್ಟು ಅಯ್ಯ ನಿನ್ನ ನಾವೆಲ್ಲ ಅವ್ರಿಗೆಲ್ಲ ಫಿಟ್ಟಿಂಗ್ ಇಟ್ಬಿಟ್ಟು ದೂರ ಮಾಡಿರೋದು ಅವ್ರಿಗೆ ಗೊತ್ತಾಗ್ಬಿಟ್ಟೈತೆ ಆಗ್ಲೇ ಏನಿಯ ಅದಕ್ಕೆ ಯಾಮಾರ್ಸಿ ಸುಳ್ಳು ಹೇಳ್ಬಿಟ್ಟು ಹೆಂಗೆ ಹೊಡೆದಾಕ್ಬಿಡ್ತಾವ್ರೆ. ಯಾಕೆ ನಿನಗಿನ್ನೂ ಬಿದ್ದಿಲ್ವೇನ್ ದರುಮ್ ಡೇಟು? ಏನು ಗೊತ್ತಾಯ್ತಾ? ಅದಕ್ಕೆ ಇಟ್ಕೊಂಡು ಹೊಡಿತಾವ್ರ ಅವ್ರ ಮನೆ ಕಾಯೋಗೋಗ. ಮನೆಯಾಳಿಗಳು ಸರಿಯಾಗಿ ಗುಮ್ಮಾಕ್ಬಿಟ್ರು ನನಗೂನುವೆ ಹಂಗೆ ಎಲ್ರಿಗೂ ಬಿದ್ದೈತೆ ಏಟು ನನಗೂ ಗೌಡ್ರಿಗೂ ಸಿದ್ದುಂಗು ಎಲ್ರಿಗೂ ಸರಿಯಾಗಿ ಬಿದ್ದೈತೆ. ನೀನೊಬ್ನೇ ಬಾಕಿ ಇರೋದು. ನಿನಗೆ ಯಾಕೆ ಹೊಡೆದಿಲ್ಲ ಇನ್ನು ಪಾರಕ್ಕ? ಅಯ್ಯೋ ಅವಳು ಅಣ್ಣ ಎತ್ತ ನಾನು ಹೊಡಿಯಕ್ಕೆ ಅಂತ ಹೇಳ್ಬಿಟ್ಟಿರ ಕಾಯ್ಕೊಂಡು ಕುಂತವಳು ಏನು? ಮನೆಗೋಗು ಐತ್ ಮತ್ ಮಾರಿ ಹಬ್ಬ ಎಲ್ಲೋಗಿದೆ ಇಷ್ಟ ದಿನ? ಅಯ್ಯೋ ಬೆಂಗ್ಳೂರ್ಗೆ ಹೋಗಿದ್ದೆ ಕಣ, ಒಂದ್ ಫಂಕ್ಷನ್ ಇತ್ತು ಓದನು ನೋಡಿ ಇವತ್ತೇ ಗೊತ್ತಿರೋದು. ಅವಳು ಮನೆ ಕಾಯೋಗ ಇನ್ನೊಂದ್ ಕಿತ್ತ ನನ್ಗೆ ಏನಾರ ಹೊಡಿತಾಳೆ ಅನ್ಕಂಡ ಮಾಡ್ತೀನಿ ಸರಿಯಾಗಿ. ನಿನ್ ಕೈಲಿ ಏನ್ ಮಾಡಕ್ಕಾಯ್ತದೆ? ಹೋಗು ಗೊತ್ತಾಯ್ತದ ನಿನಗೆ. ಆಮೇಲೆ ಮನೆಗೆ ಹೋಯ್ತಿಲ್ಲ ಆವಾಗ ಗೊತ್ತಾಯ್ತದೆ. ನೀನ್ ಏನ್ರು ಪಾರ್ಕ್ ಹಿಡ್ಕೊಂಡ್ ಕಾಯ್ಕೊಂಡು ನಿಂತ್ಕೊಂಡಿರ್ತಾಳೆ ನಿಂಗೆ ಹೊಡಿಯಕ್ಕೆ ಅಂತ ನಿನ್ಯ. ನಾನು ಈ ಕಿತ್ತ ಏಟ್ ತಿನ್ಬಾರ್ದಲ್ಲ, ಏನಾರ ಮಾಡ್ತೀನಿ ಕಣ. ನೋಡ್ತೀನಿ ಹೋಯ್ತೀನಿ ಮಂತಕ್ಕೆ, ಮನೆಯಾಳಿ ಇಲ್ಲ ಅಂದ್ರೆ ಏನೋ ಒಂದ್ ಮಾಡ್ತೀನಿ. ಸರಿ ಕಣ್ತಾಗ ಹುಷಾರು ಹೋಗೋಗ್ ಮಂತಕ್ಕೆ. ಇನ್ನು ಮಗ ಇವತ್ತು ಐತೆ ಕಣ ಮಾರಿ ಹಬ್ಬ ಸರಿಯಾಗಿ ಆಗ್ತಾಳೆ. ಎಲ್ಲ ಪಿಲನ್ ಕೊಡೋದು ಇವ್ರೆ ನೆನೆಯ ದರುಮ್ ಡೇಟ್ ತಿನ್ನೋದು ಮಾತ್ರ ನಾವು ಬೀಳಿಸ್ಕೊಂಡು ಬರ್ಲಿ ಸುಮ್ಕಿ ರೇಟು. ಪಾರಿ ನನ್ನ ಗಂಡ ಅಂತೂನುವೆ ರಾತ್ರಿ ಎಲ್ಲನೂ ಅಮ್ಮ ತಾಯಿ ನಿಮ್ ಸವಾಸಕ್ಕೆ ಬರಕಿಲ್ಲ ಕಣಮ್ಮ. ನೀವಾಯ್ತು ನಿಮ್ ಫ್ರೆಂಡ್ಶಿಪ್ ಆಯ್ತು ನಮ್ಗಂತೂ ಬೇಡ ಕಣವ, ಏನಾರ ಮಾಡ್ಕೊಂಡು ಹೋಗ್ರಿ ಕಣವ ಅಂತ ಹೇಳ್ಬಿಟ್ಟು ಸುಮ್ಕೇನಿಯ ಬಿಟ್ಬಿಟ್ರು. ಅಲ್ಲ ಹಿಂಗ್ ಫಿಟ್ಟಿಂಗ್ ಇಕ್ಕೊಂತ ಯಾನನ ಮಗ ಹೇಳ್ಕೊಟ್ಟ. ಮತ್ತೆ ನೀನು ನಿನ್ ಗಂಡಂಗ್ ಬಿಟ್ಟೇನ್ ಸರಿಯಾಗಿ? ಇವತ್ತು ಬೊತ್ತ ನೀನು ಬಿಡ್ತೀನಿ ಯಾವ್ದೋ ಫಂಕ್ಷನ್ ಅಂತ ಹೇಳ್ಬಿಟ್ಟು ಹೋಗವನಿ. ಫಂಕ್ಷನ್ ಐತಿ ಇವತ್ತು. ಮೊನ್ನೆನ ಓದೋನು, ಮೊನ್ನೆ ಸಂಜೆ ಓದೋನು ಇನ್ನೂ ಬಂದಿಲ್ಲ ನೋಡು. ಅವ್ರ ಮನೆಗಳು ಫಂಕ್ಷನ್ ಅಂದ್ರೆ ಹಂಗೇನೆ ಮೂರ್ ದಿನ ಹೊಟ್ಟೆ ತುಂಬ ತಿನ್ಕೊಂಡು ಉಣ್ಕೊಂಡು ಕುಂತ್ಕೊಂಡು ಬರಗಂಟ ನನ್ಗೆ ಬರಕಿಲ್ಲ ನೋಡು. ನಾನು ಅದಕ್ಕೆ ನೀನಿಯ ಇವತ್ತು ಬೊತ್ತಾನೆ ಬಸ್ಪತ್ನ ಐತಲ್ಲ ಇನ್ನೇನು ಬೊತ್ತಾನೆ. ಆಮೇಕಿಂದ ನನ್ನ ಮಗಂಗೆ ಸರಿಯಾಗಿ ಮಾಡ್ತೀನಿ ನೋಡ್ತಿರು. ಅಯ್ಯೋ ಜಯ್ಯಮ್ಮ ಜಯ್ಯಕ್ಕ ನಾನು ಎಲ್ರೂ ಸರಿಯಾಗಿ ಗಡ್ಸಿದೀವಿ ಪಾರಿ. ಎಷ್ಟು ಹೊಡೆದ್ರಿ ಹೋಗಿ ಬುದ್ಧಿ ಬರಕಿಲ್ಲ. ನನಗಂತೂ ಸಾಕಾಗೋಗ್ಬಿಟ್ಟೈತೆ. ಎಲ್ಲಾರ ಗಂಡುಗಳು ಹೆಂಗಿರ್ತಾರೆ, ಗಂಡುಗಳು ಎಲ್ಲ ಗೌರವ ಕೊಟ್ಕೊಂಡು ಹೆಂಗಿರ್ತಾರೆ. ಜನ ಅಂತಾರೆ ನಮ್ಮ ಗಂಡುಗಳು ಮಾಡೋ ಅಲ್ಕ ಕೆಲಸಗಳಿಗೆ ಎಲ್ಲಿಂದ ಗೌರವ ಕೊಡ ನೀನು. ಅಯ್ಯೋ ಬುಟ್ಟಾಕು ಬಾ. ಹಂಗೇನಿ ಅಡ್ಡಾಡ್ಕೊಂಬಿಟ್ಟು ಬರನಿ, ಹೊಸ ಗಿಸ ಹೊಡ್ಕೊಂಬಿಟ್ಟು ಬರನಿ. ನಿನ್ ಗಂಡು ಬಂದ್ಮೇಲೆ ಆಮೇಕಿಂತ ಬೆಂಡೆತ್ತಿವಂತ ಬಾ ಹೋಗನಿ. ಬಾ ತಾಗಿ ಇನ್ನೇನು ಮನೆಗೆ ಬರ್ಬೇಕಲ್ಲ ಎತ್ತೋದ್ರು ಬಾ ಹೋಗನಿ. ಯಪ್ಪ ಈ ಮನೆಯಾಳಿ ಓದ್ಲು. ಇವಾಗ ನನಗೆ ಬ್ಯಾರೆ ಏನಕ್ಕೂ ಏನು ಮಾಡಕ್ಕೂ ನನಗೆ ಇದೇ ಗೊತ್ತಿಲ್ವೇ, ಪಿಲಾನೇ ಗೊತ್ತಿಲ್ವಲ್ಲ. ಏನು ಮಾಡಲಿ ಇವಾಗ ನಾನು? ಅಯ್ಯೋ ಇವಳ ಹತ್ರ ದರುಮ್ ಡೇಟು ತಿಂದಂಗೆ ಇರೋಕ್ಕಾಗಕ್ಕಿಲ್ವಲ್ಲ. ಏನು ಮಾಡೋದು ತಪ್ಪಿಸ್ಕೊಳ್ಳೋಕ್ಕೆ? ಇರು ಮಾಡ್ತೀನಿ. ಇದೇ ಸರಿಯಾದ ದಾರಿ. ಸುಮ್ಮನೆ ಕೂತ್ಕೊಂಡು ಧ್ಯಾನ ಮಗ್ನಾಗ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ರೆ ಸುಮ್ಮನೆ ಹೋಗ್ಬಿಡ್ತಾಳೆ. ದೇವ್ರಿಗೆ ಇವ್ರು ಅಂದರೆ ಭಯಶೇನೆ ಅಲ್ವಾ? ಅಲ್ಲಿ ಏನು ಕೇಳ್ಕೊಬಿಟ್ಟು ಬಂದು ದೇವ್ರ ಧ್ಯಾನ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಡ್ತೀನಿ. ಕಾಯ್ತಾಳೆ. ಯಪ್ಪ ದೇವ್ರಿ ನಿನ್ನ ಹೆಸರು ಎತ್ಕೊಂಡು ನಮಸ್ಕಾರ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಹೆಂಡ್ರನ್ನ ನಾನು ನೋಡಿದಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಕಣಪ್ಪ. ಧ್ಯಾನ ಮಾಡ್ತಾ ಇದ್ದೀನಿ ನಾನು. ಪಾರಿ 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 ಓಂ ನಮಃ ಶಿವಾಯ. ಈ ಬಣ್ಣಯ್ಯ ಯಾಕೆ ಹಿಂಗೆ ಮನೆ ಮೇಲೆ ಕಣ್ಣು ಮುಚ್ಕೊಂಡು ಕುತ್ಕೊಬಿಟ್ಟನಲ್ಲ? ಕುಡ್ದಿದ್ದೀನಾರ ಹೆಚ್ಚಿಗೆ ಚಾಗ್ಬಿಟ್ಟೈತಾ ಏನು ಅಂತ? ಇವಳು ಬಿ ನೋಡಿದ್ರೆ ಮನೆಯಾಳಿ ನೋಡಿದ್ರೆ ಎಲ್ಲ ಬಿದ್ದೋದ್ಲ ಗೊತ್ತಿಲ್ಲ. ಈ ಅಪ್ಪ ನೋಡಿದ್ರೆ ಧ್ಯಾನ ಮಗ್ನ ಕುಂತ್ಕೊಬಿಟ್ಟವನೇ. ಏನು ಹಾಕಿದ ಬಟ್ಟೆ ನೀನು ಯಾಕವನೇ ಎಂಥದ್ದು ಇಲ್ಲ ಟೆನ್ಷನ್ನು. ಮನೆ ಮೇಲೆ ಕುಂತ್ಕೊಳ್ಳೋಂಥದ್ದು ಏನಾಯ್ತು? ಕೃಷ್ಣಣ್ಣ ಓಯ್ ಕೃಷ್ಣಣ್ಣ ಓಯ್ ಕೃಷ್ಣಣ್ಣ ಇದೇನಿದು ಕೇಳಿಸ್ಕೊತಾನೆ ಇಲ್ವಲ್ಲ? ಅಯ್ಯೋ ಮನೆಯೊಳಗೆ ಬಂದ್ಬಿಟ್ಟೋಳಲ್ಲಪ್ಪ. ಏನು ಮಾಡಲಿ ಇವಾಗ ನಾನು? ಏನು ಯಾರು ಎಷ್ಟು ಕರೆದ್ರು ನನಗೆ ಮುಚ್ಚಿರೋ ಕಣ್ಣು ಮಾತ್ರ ತೆಗಿಬಾರ್ದು. ತೆಗೆದೆ ಅಂತಂದರೆ ಗ್ಯಾರಂಟಿ ಕೆಟ್ಟೆ ಅಂತ ನೀನು ಅರ್ಥ. ಯಪ್ಪ ಸುಮ್ಕೆ ನೀನು ಇದು ಬಿಡೋಣ, ಯಾರನ್ನ ಕರೀಲಿ. ಹಿಂಗೆ ನೀ ಧ್ಯಾನ ಮಾಡೋ ನನಗೆ ಕುಂತ್ಕೊಬಿಡ್ತೀನಿ. ನಾನು ಎಂಡ್ರು ಸುಮ್ಮನೆ ಆಗೋಯ್ತಾಳೆ. ಈ ಕೃಷ್ಣನಿಗೆ ಏನಾಯ್ತು? ಓಯ್ ಕೃಷ್ಣಣ್ಣ ಕೇಳಿಸ್ತಿಲ್ವ ಹೇಳ್ತಿರೋದು? ಯಾಕಂಗ್ ಕಣ್ಣು ಮುಚ್ಕೊಂಡು ಕುಂತ್ಕೊಂಡಿದ್ಯಾ? ಏನಾಯ್ತು? ಲೇ ಪಾರಿ ನೋಡ್ ಬಾರೆ ನಿನ್ ಗಂಡ ಹೆಂಗ್ ಕುಂತವ್ ಮ್ಯಾಲೆ ಅಂತ ಹೇಳ್ಬಿಟ್ಟು. ಲೇ ಪಾರಿ ಪಾರಿ ಎಲ್ಲ ಬಿದ್ದೋದ್ಲ ಈ ಮನೆಯಾಳಿನುವೆ. ಯಾಕೆ ಜೇಮ ಹಿಂಗ್ ಅರ್ಚ್ಕತಾ ಇದೆಯಾ? ಏನಾಯ್ತೆ? ನಿನ್ ಗಂಡಂಗೆ ಏನಾರ ಕುಡ್ದಿ ಶಾನೆ ಆಗೋಗ್ಬಿಟ್ಟೈತಾ ಏನು ಅಂತ ಹೇಳ್ಬಿಟ್ಟು ಅಲ್ಲೋಡೆ ನೀ ಮನೆ ಮ್ಯಾಲ ಕುಂತ್ಕೊಂಡಲ್ಲಿ ಹೆಂಗಲಿ ಕಣ್ಣು ಮುಚ್ಕೊಂಡು ಕುಂತವನೆ ಅಂತ ಹೇಳ್ಬಿಟ್ಟು. ಅಲ್ಲಡು ಯಾವಾಗ ಬಂದ್ರು ಬೆಂಗಳೂರಿಂದ? ಕಾಣೆ ಬಸ್ಸಿಗೆ ಬಂದ್ರು ಅಂತ ಅನ್ನಿಸ್ತದೆ. ಒಳಗಡೆ ಕುಂತಿರ್ತಾನೆ, ಇದು ಯಾಕೆ ಹೆಂಚಿನ ಮೇಲೆ ಕುಂತ್ಕೊಬಿಟ್ಟು ಕಣ್ಣು ಮುಚ್ಕೊಂಡು ಏನ್ ಮಾಡ್ತಾವ್ರೆ? ಏನೋ ಬರ್ಬೇಕಾದ್ರೆ ಕಾಣ್ಪೂರ್ತಿ ಗುಡ್ಕೊಂಡು ಬಂದ್ಬಿಟ್ರ ಅಂತ ಹೇಳ್ಬಿಟ್ಟು. ಓಂ ನಮಃ ಶಿವಾಯ. ಇಲ್ಲೇನೆ ಮನೆಯಾಳಿ ಕುಡ್ಕೊಂಬಿಟ್ಟು ಬಂದಿಲ್ಲ. ಏನೋ ದೇವ್ರ ಹೆಸರು ಹೇಳ್ತಾ ಐತಿ ಅಂತ ಹೇಳಿದ್ರೆ ಏನೋ ಬೆಂಗಳೂರಿಂದ ಏನೋ ತಲೆ ಕೆಡ್ಸ್ಕೊಂಡು ಬಂದ್ಬಿಟ್ಟವನು ಅನಿಸ್ತದೆ. ನಿನ್ ಗಂಡ ಮ್ಯಾಲ ಕುತ್ಕೊಂಡು ಏನೇ ಓಂ ನಮ ಶಿವಾಯ ಅಂತ ಹೇಳ್ತಾವ್ರಲ್ಲ. ಏನೋ ಇರಬೇಕು ಸೊಮ್ತಿಂಗು. ಎಂದು ಧ್ಯಾನ ಮಾಡ್ತಿರಲ್ಲ ಈ ಕುಂತ್ಕೊಂಡು ಯಾಕೆ ಧ್ಯಾನ ಮಾಡ್ತಾವನೆ ಅಂತ. ಧ್ಯಾನ ಮಾಡ್ತಿರೋದೆಲ್ಲ ಕುಡ್ದು ಹೆಚ್ಚಾಗಿರೋದು ಅಂತ ಗೊತ್ತಾಯ್ತಿಲ್ಲ ನನಗೆ. ರೀ ಇಳ್ರಿ ಕೆಳಗಡೆಗೆ ಸಾಕು. ಏನ್ ಮಾಡ್ತಿದ್ದೀರಾ ಮ್ಯಾಲೆ ಹೆಂಚಿನ ಮೇಲೆ ಕುಂತ್ಕೊಂಡು? ಬಿದ್ದಿದ್ರೆ ಮೂಳೆ ಆಯ್ಕತ್ತೀರಾ?
ಎದ್ ಬರಿ ಕೆಳಗಡಿಕೆ ಇದು ಯಾಕೆ ಹಿಂಗಾಡಿರಿ ಯಾವಾಗ ಬಂದ್ರಿ ಬೆಂಗಳೂರಿಂದ ಆ ರೀ ಇಳಿರಿ ಕೆಳಗಡಿಕೆ ಒಳ್ಳೆ ಪೂಜಿಟಿ ಆಯ್ತಲ್ಲ ಕೇಳಿಸ್ಕೊತಾನೆ ಇಲ್ವಲ್ಲ ಪುದ್ದಿ ಏನ್ ವಿಷಯ ಅಂತಾನೆ ಗೊತ್ತಾಯ್ತಿಲ್ಲ ಯಾವಾಗ ನೋಡಿದ್ರಿ ಅಮ್ಮ ನನ್ನ ಗಂಡನ ಆಗ್ಲೇ ಒಂದು 10 ನಿಮಿಷದಿಂದ ಹಿಂಗೆ ನೋಡ್ತಾನೆ ಯೂನಿಪಾರಿ ಕೂಗ್ತಾನೆ ಇವ್ನಿ ನಾನು ಕೃಷ್ಣಣ್ಣ 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 ಅಂತ ಕೂಗಿದ್ರು ನನವೇ ಯಾರೇ ಅಂತ ಕೇಳಿಸ್ಕೊತಾ ಇಲ್ವಲ್ಲ ನಾನು ಅದಕ್ಕೆ ನಿನ್ನೂ ಕೂಗಿದೆ ನೀನು ಕೇಳಿಸ್ಕೊಂಡಿಲ್ಲ ಈ ಅಣ್ಣಯ್ಯ ಏನ್ ಮಾಡ್ತಾ ಇತ್ತು ಏನ್ ಕತ್ತಿಯೋ ಅಂತ ಹೇಳ್ಬಿಟ್ಟು ನನಗೂ ಗೊತ್ತಾಯ್ತಿಲ್ಲ ನೋಡು ಮ್ಯಾಲ ಕೊತ್ತಸಿ ನೋಡ್ತೀಯೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಅಯ್ಯೋ ಈ ಮನೆಯಾಳಿಗಳು ನನ್ನ ಬಿಟ್ಟೋಗಂಗೆ ಕಾಣೆ. ಈ ಮನೆಯಾಳಿಗಳಿಂದ ನನಗೆ ನೆಮ್ಮದಿ ಇಲ್ಲ. ಎಲ್ಲರೂ ಒಟ್ಟಿಗೆ ಬಂದು ಸೇರ್ಕೊಬಿಟ್ಟವ್ರಲ್ಲ, ಒಬ್ಳು ಕೊಟ್ಟಕ್ಕೆ ಶುರು ಮಾಡ್ಕೊಬಿಟ್ರೆ ಎಲ್ಲರೂ ಕೊಟ್ಬಿಡ್ತಾರೆ. ಅಯ್ಯೋ ಕಣ್ಬಿಟ್ಟು ನೋಡೋಕ್ಕೂ ಆಯ್ತಿಲ್ಲ. ಏನಪ್ಪ ಮಾಡಲಿ ನಾನು? ಇಲ್ಲಿಂದ ಎಸ್ಕೇಪ್ ಆಗಕ್ಕೆ ಇದೊಂದೇ ಇದ್ದಿದ್ದ ದಾರಿ. ಇಲ್ಲಿ ಮೇಲ್ಗಡೆ ಹೊತ್ಬಿಟ್ಟು ಬಂದು ಕೆಳಗಡೆಗೆ ತೊಳ್ಬಿಡ್ತಾಳ ಅಂತ ಭಯ ಬೇರೆ ಆಯ್ತೈತಿ. ಈ ಪೊದ್ದೆ ಇಲ್ಲ ಅಂದರೆ ಹೆಂಗೋ ನಡೀತದೆ. ಈ ಪೊದ್ದೆ ತಲೆನಾಗ ಏನು ನೋಡ್ತೈತೆ ಅಂತಲೇ ಗೊತ್ತಾಗಕ್ಕಿಲ್ಲ. ಏನು ನೋಡ್ತಾಯಿತ್ತೋ ಏನೋ. ನನ್ನ ಕತೆ ಅಂತೂ ಮುಗಿಸ್ಬಿಡ್ತಾಳೆ. ಅಣ್ಣಯ್ಯೋ ಕೃಷ್ಣಣ್ಣಯ್ಯ ಇಳಿ ಕೆಳಗಡಿಕೆ ಏನ್ ಮಾಡ್ತಿದೀಯ ಅಲ್ಲಿ ಬರ್ಲ ಮ್ಯಾಕೆ ಈ ಪೊದ್ದೆ ಶುರು ಮಾಡ್ಕೊಂಡ್ಲು. ಏನು ಓಂ ನಮ ಶಿವಾಯ ಅಂತ ಹೇಳ್ತಾವ್ರೆ. ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನೆಟ್ಗೆ ಇದ್ರು ಬಂದಿದ ತಕ್ಷಣ ಏನೇ ಇದು ಯಾಕೆ ಹಿಂಗೆ ಆಡ್ತಾವ್ರೆ ಅಂತ ನನಗೆ ಗೊತ್ತಾಯ್ತಿಲ್ಲ ಕಣಮ್ಮಿ. ಏನಾರ ಹಿಂಗೆ ತಲೆಗೆಲ್ ಕೆಟ್ಬಿಟ್ಟೈತಾ ಅಂತ ಹೇಳ್ಬಿಟ್ಟು ಆಲ್ರೆಡಿ ಹೆಂಗೆ ಧ್ಯಾನ ಮಾಡ್ಕೊಂಡು ಹೆಂಗೆ ಇದು ಮಾಡ್ಕೊಂಡವ್ರೆ. ಹೋಗತ್ತಾಗೆ ಹೋಗ್ಲಿ ಬಿಡು. ಇಳಿತಾರೇನೋ ಕೆಳಗಡಿಕೆ ಕುಂತ್ಕೊಂಡು ಬರ್ರಿ. ಹೊಸಿ ಕುಂತ್ಕೊಂಡು ನೋಡಿದ್ರೆ ಆಮೇಲೆ ಅವರೇ ಧ್ಯಾನಪನ ಮುಗಿಸ್ಕೊಂಡು ಆಮೇಕಿಂದ ಇಳಿತಾರೆ ಅನ್ನಿಸ್ತದೆ. ಅವ್ರ ಅಣ್ಣ ಯಾರ ಮನ್ಗಲ್ವೇ ಹೋಗಿದ್ದಿಪ್ಪದಿ ಅವ್ರ ಅಣ್ಣ ಹಿಂಗೆ ಒಂದು ಫೋನ್ ಹಾಕ್ಲಾ ಅಣ್ಣ ಏನಾರ ಮುಂದ್ರಾಗಿಂತ ಹೇಳ್ಕೊಳ್ಸಿದ್ರ ಅಂತ ಮಾಡಿ ಕೇಳಿ ಒಂದು ಮಾತು ನೋಡೋಣ. ಹಲೋ ಅಣ್ಣ ನಾನು ಕೃಷ್ಣನೇನ್ರು ಅಣ್ಣ ಏನಾರ ಮಾಲೆಗಿಲ್ಲ ಏನಾರ ಹಾಕೊಳ್ಸಿದ್ರೆ ನನ್ನ ಗಂಡುಂಗೆ ಇಲ್ವೇ? ಹೌದೇ ಅಲ್ಲ ಏನಾರ ಸ್ವಾಮೀಜಿ ಗಿಮೀಜಿ ಏನಾರ ಧ್ಯಾನ ಗಿನ ಮಾಡಕ್ಕೇನಾರ ಹೇಳಿದ್ರೆ ಇಲ್ವೇ? ಯಾಕೂ ಇಲ್ಲ. ಬಂದೊಂದು ಮನೆ ಮೇಲೆ ಕುಂತ್ಕೊಂಡು ಓಂ ನಮ ಶಿವಾಯ ಅಂತ ಕಣ್ಣು ಮುಚ್ಕೊಂಡು ಕುಂತ್ಕೊಬಿಟ್ಟವ್ರು. ಅದಕ್ಕೆ ಕೇಳ್ದೆ ಕುಡ್ದು ಇಲ್ವೇ ಇವತ್ತು? ಏನೋ ಮತ್ತೆ ಹ್ಞೂ ನಾನು ಈಗ ಬಂದೆ ಹೊರಟಾಗಿಂದ ನೋಡಿದ್ರೆ ಮನೆ ಮೇಲೆ ಕುಂತ್ಕೊಂಡು ಓಂ ನಮ ಶಿವಾಯ ಅಂತ ಹೇಳ್ಬಿಟ್ಟು ಹೇಳ್ತಾವ್ರೆ. ಅದಕ್ಕೆ ನಾನು ಯಾಕೋ ಏನಾಯ್ತು ಅಂತ ನನಗೆ ಟೆನ್ಷನ್ ಫೋನ್ ಹಾಕಿದೆ ಕಣಣ್ಣ. ಹೌದೇನು ನೋಡ್ತೀನಿ ಇಳಿತಾರೇನು. ಆಮೇಕಿಂದ ಏನೋ ಇನ್ನೇನು ಹೇಳ್ತಿಲ್ಲ, ಬರೀ ಓಂ ನಮ ಶಿವಾಯ ಅಂತ ಹೇಳ್ತಾವ್ರು. ಕೂಗ್ತಿದ್ದೀನಿ ಕೇಳಿಸ್ಕೊತಾ ಇಲ್ಲ. ಏನಾರ ಧ್ಯಾನಗಿನ ಮಾಡ್ತಾವ್ರೋ ಏನು ಬಿಡೋಣ. ಆಯ್ತಣ್ಣ ಅದನ್ನೇ ಕೇಳೋಣ ಅಂತ ಫೋನ್ ಹಾಕಿದೆ. ಆಯ್ತಣ್ಣ ಏನಾರ ಬೇಕಾದ್ರೆ ಫೋನ್ ಹಾಕ್ತೀನಿ. ಯಾವ ಧ್ಯಾನನು ಯಾವ ಮಂತ್ರು ಅದೇನೋ ಸಿಕ್ಕಿಲ್ವಂತೆ. ಏನೋ ಕಣವ ಅವನು ಒಂದು 10 ನಿಮಿಷ ಬಿಟ್ಕೊಂಡು ಆಮೇಕಿಂದ ನೋಡಿ ನಂಗೆ ಫೋನ್ ಹಾಕಿ ಇಳಿಲಿಲ್ಲ ಅಂದರೆ ಅಂತ ಹೇಳ್ದ. ನೋಡ ನೀರು ಸುಮ್ಮನೆ ನಾವೇ ಯಾಕೆ ಹೋಗಿ ಇದು ಮಾಡೋದು? ಯಾಕೆ ಬೇಕು? ಏನೋ ಧ್ಯಾನಪಾನ ಮಾಡ್ತಾವ್ರೋ ಏನು ಕಥೆಯೋ ಗೊತ್ತಿಲ್ಲ. ಮಾಡ್ಕೊಂಡ್ಲಿ ಬಿಡು ಸುಮ್ಕೆ ಯಾಕೆ. ಏನೋ ಮತ್ತೆ ಇನ್ನೇನೇ ಸಮಾಚಾರ? ಈಗ ನೀನು ಗಂಡು ಹಿಡಿಯೋ ಗಂಟ ನಿಂಗೆ ಟೆನ್ಷನ್ ತಪ್ಪಿದ್ದಲ್ಲ. ಈ ಒಳ್ಳೆಯ ಕುಂತ್ಕೊಂಡು ಏನು ಮಾಡ್ತಾವನಿ? ಏನಾರ ಸನ್ಯಾಸಿ ಆಗೋಗ್ಬಿಡ್ನಾ ಅಂತ. ಯಾರು ಕೇಳೋನಿ? ಎದ್ದೊಳ್ತಾನೂ ಇಲ್ಲ ಏನೂ ಇಲ್ಲ. ನೋಡಿ ಶಾನೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಉಣ್ಣಕ್ಕೂ ಹೊರಗಡೆಗೆ ಹೋಗಕ್ಕೂ ಎಲ್ಲದಕ್ಕೂ ಇಳಿಬೇಕು. ಇಳಿತಾರೆ ಸುಮ್ಕಿರು. ಹಿಡ್ದ ಕೇಳಿವಂತೆ ಏನಾಗಿತ್ತು ಎತ್ತಾಗಿತ್ತು ಅಂತ ಹೇಳ್ಬಿಟ್ಟು. ಅದೇ ಮತ್ತೆ ಇನ್ನೇನು ಇಳಿಯಕ್ಕಿಲ್ಲ ಒಟ್ಟಿಸ್ಕೊಂಡು ಅಲ್ಲೇ ಇರ್ತಾರೆ. ಇಟ್ಟುಣಕ್ಕೆ ಇಳ್ದೆ ಇಳಿಬೇಕಲ್ವಾ? ಅದಕ್ಕೆ ಅಲ್ವ ಮನೆಯಾಳಿ ಆರಾಮಾಗಿ ಹೊಟ್ಟೆ ತುಂಬ ಇಟ್ಟು ತಿನ್ಕೊ ಬಂದು ಧ್ಯಾನ ಕುಂತಿರೋದು. ಇವತ್ತು ರಾತ್ರಿ ಇಲ್ಲೇ ಕುತ್ಕೊತೀನಿ. ಇಳಿಯೋದು ಇಲ್ಲ ಏನೂ ಇಲ್ಲ.